ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಮೈಕ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಒಂದು ಮೈಕ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಕೊಟ್ಟೆ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಹೆಂಗಿರುತ್ತೆ ನೋಡೋಣ ಕ್ವಾಲಿಟಿ. ಅಂಡರ್ ಬಜೆಟಲ್ಲಿ ಹಿಂಗಿರುತ್ತೆ ಅಂತ. ಇವತ್ತು ಇದ್ರ ಬಗ್ಗೆನೇ ನೋಡ್ತಾ ಇದ್ದೀವಿ. ನೋಡೋಣ. ಇದ್ರ ಮೇಲೆ ಲೈಕ್ ಇದರಲ್ಲಿ ಲೈವ್ ಶೋ ಮಾಡ್ಬೋದಂತೆ ಮೈಕಿಂದ. ಇದೇನೇನಕ್ಕೆ ಯೂಸ್ ಆಗುತ್ತೆ ಅಂತ ಇಂಟರ್ವ್ಯೂಸು, ಲಾಗ್ ಶಾರ್ಟ್ ವಿಡಿಯೋ ಅಂತ ಹಾಕೋರೆ. ನೋಡೋಣ ಇದರಲ್ಲಿ ಏನೇನು ಕೊಟ್ಟಿರ್ತಾರೆ, ಏನು ಬಜೆಟ್ ವರ್ತ್ ಇದೆಯಾ. ಇದರಲ್ಲಿ ಒಂದು ಮೈಕ್ ಇದೆ. ಇದೇನಿದು ಟ್ರಾನ್ಸ್ಮಿಟರ್, ಒಂದು ಟ್ರಾನ್ಸ್ಮಿಟರ್ ಇದೆ. ಎಷ್ಟು ಪ್ಲಗ್ ಕೊಟ್ಟವ್ರೆ. ಓಹೋ, ಇದು ಚಾರ್ಜಿಂಗ್ ಆಗೋ ಕೇಬಲ್ಲು. ಇನ್ನೊಂದು ಇದೊಂದು ಪಿನ್ ಕೊಟ್ಟವ್ರೆ, ಸಣ್ಣದ ಪಿನ್ನು ನೋಡ್ಬೋದು. ಇದೇನಕ್ಕಂದರೆ ಲೈಕ್ ಐಫೋನ್ಗೆ ಹಾಕ್ಬೇಕಾದ್ರೆ ಕನೆಕ್ಟ್ ಮಾಡೋಕ್ಕಾಗುತ್ತೆ, ಯೂಸ್ ಆಗುತ್ತೆ. ಆ ಕನೆಕ್ಷನ್ ಅಲ್ಲ, ಲೈಕ್ ಬೇರೆದಕ್ಕೆ. ಓಕೆ, ಇಷ್ಟೊತ್ತು ನಾನು ಮಾತಾಡಿದೆ. ಲೈಕ್ ಇವಾಗ ಮೈಕ್ ನಾನು ಇದು ಟ್ರಾನ್ಸ್ಮಿಟರು, ಇದು ರಿಸೀವರು. ಈ ಮೈಕ್ ಬಂದುಬಿಟ್ಟು ನಾವು ಹಾಕೋಬೇಕು. ಇದು ರಿಸೀವರ್ ಬಂದುಬಿಟ್ಟು ಫೋನ್ಗೆ ಚಾರ್ಜಿಂಗ್ ಪ್ಲಗ್ ಇರುತ್ತಲ್ಲ ಅಲ್ಲಿ ಹಾಕಬೇಕು. ಸೊ ಇಲ್ಲಿ ಮಾತಾಡೋದು ಅಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ. ಟ್ರಾನ್ಸ್ಮಿಟರ್ ಕೆಲಸ ಟ್ರಾನ್ಸ್ಮಿಟರ್ ಮಾಡುತ್ತೆ, ರಿಸೀವರ್ ಕೆಲಸ ರಿಸೀವರ್ ಮಾಡುತ್ತೆ. ಸೊ ಇವಾಗ ಟ್ರೈ ಮಾಡೋಣ. ಇದು ಫೋನಿಗೆ ಕನೆಕ್ಟ್ ಮಾಡ್ತೀನಿ, ಇದು ನಾನು ಹಾಕೋತೀನಿ. ಲೈಕ್ ಇದು ಹೆಂಗಂದರೆ ಆನ್ ಮಾಡೋದು, ಇಲ್ಲೊಂದು ಹಿಂದೆ ಬಟನ್ ಐತೆ ಮೈಕ್ಗೆ, ಕಾಣಿಸ್ತಿದಾ? ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಕಲರ್ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಇದು ಆನ್ ಆಗಿದೆ ಟ್ರಾನ್ಸ್ಮಿಟರ್. ಇದು ಆನ್ ಆಗೋದು ಹೆಂಗಂದರೆ, ಇದು ಡೈರೆಕ್ಟ್ ಮೊಬೈಲ್ಗೆ ಕನೆಕ್ಷನ್ ಆಗ್ತೀವಲ್ಲ, ಯಾವಾಗ ಇದನ್ನು ಡಿವೈಸ್ನ ಕನೆಕ್ಟ್ ಮಾಡ್ತೀವೋ ಅದು ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ, ಆವಾಗ ಇದು ಆನ್ ಆಗಿದೆ ಅಂತ. ಸೊ ಇವಾಗ ನಾನು ಕನೆಕ್ಟ್ ಮಾಡ್ಕೋತೀನಿ ಮೊಬೈಲ್ಗೆ. ಸೊ ನೋಡ್ಬೋದು ನೀವು, ಇಲ್ಲಿ ಕನೆಕ್ಟ್ ಆದರೆ ಇದು ಗ್ರೀನ್ ಲೈಟ್ ಆಗುತ್ತೆ, ಬ್ಲಿಂಕ್ ಆಗಲ್ಲ. ಲೈಟ್ ಬ್ಲಿಂಕ್ ಅನ್ನೋದು ಆಗಲ್ಲ, ಗ್ರೀನ್ ಲೈಟ್ ಮಾತ್ರ ಇದೆ. ಸೊ